ಗೈಸ್ ನೀವು ಹೇಳಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲರ ಜೊತೆ ಚಾಟ್ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಜೊತೆ ಚಾಟ್ ಮಾಡೋ ನಂಬರ್ಗಳು ಕಾಣಿಸಲ್ಲ, ಜೊತೆಗೆ ಫಾರಿನ್ ನಂಬರ್ಗಳು ಬರ್ತಾ ಇರುತ್ತೆ. ಆದ್ರೆ ಇನ್ನು ಕೆಲವು ಜನ ನೀವು ವಾಟ್ಸಪ್ನ ಈ ತರ ವಾಟ್ಸಪ್ ವೆಬ್ ಅಂತ ಬರುತ್ತೆ, ಈ ತರ ವಾಟ್ಸಪ್ ವೆಬ್ ಅಂತ ಹಾಕೊಂಡು ಅವ್ರು ವಾಟ್ಸಪ್ನ ಹ್ಯಾಕ್ ಮಾಡ್ಕೊಂಡು ನಿಮ್ ಜೊತೆ ಚಾಟ್ ಮಾಡ್ತಾ ಇರ್ತಾರೆ. ಆ ತರ ಎಲ್ಲ ಇವತ್ತು ಫುಲ್ ಬ್ಯಾನ್ ಮಾಡೋದು ಯಾವ ತರ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ಅವ್ರನ್ನ ವೆರಿಫೈ ಮಾಡ್ಬೋದು, ಅವರೇ ಮಾಡ್ತಾ ಇದಾರೆ ಇಲ್ಲ ಬೇರೆಯವ್ರು ಮಾಡ್ತಾ ಇದಾರೆ ಅಂತ ಫುಲ್ ವೆರಿಫೈ ಮಾಡ್ಕೊಂಡು ನೀವು ಚಾಟ್ ಮಾಡ್ಬೋದು. ಅದು ಯಾವ ತರ ಅಂತ ಫುಲ್ ಡೀಟೇಲ್ ತಿಳಿಸ್ಕೊಡ್ತಾ ಇದೀನಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ ನಾವು ಯಾವುದೇ ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ ಗೋಯಿಂಗ್ ವಾಚ್ ಅಂತ. ಗೈಸ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ವಾಟ್ಸಪ್ ಅಂತ ಸರ್ಚ್ ಮಾಡಿದ್ರೆ ವಾಟ್ಸಪ್ ಅಪ್ಡೇಟ್ ಬರುತ್ತೆ. ಫಸ್ಟ್ ನೀವು ಏನ್ ಮಾಡ್ತೀರಾ ಅಂದ್ರೆ ವಾಟ್ಸಪ್ನ ಅಪ್ಡೇಟ್ ಮಾಡಿ. ವಾಟ್ಸಪ್ನ ಅಪ್ಡೇಟ್ ಮಾಡಾದ್ಮೇಲೆ ಇದನ್ನ ಮಾಡೋ ಹೊಸ ಫೀಚರ್ ಬಂದಿರುತ್ತೋ ಅದನ್ನ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ವಾಟ್ಸಪ್ನ ಫುಲ್ಲು ಅಪ್ಡೇಟ್ ಮಾಡಿ. ಗೈಸ್ ಈಗ ಇಲ್ಲಿ ವಾಟ್ಸಪ್ ಅಪ್ಡೇಟ್ ಆಗಿದೆ. ವಾಟ್ಸಪ್ ಅಪ್ಡೇಟ್ ಆದ್ಮೇಲೆ ಓಪನ್ ಮಾಡಿ. ನಿಮ್ಗೆ ಯಾರ ಮೇಲೆ ಡೌಟ್ ಇರುತ್ತಾ ಅವ್ರ ಪ್ರೊಫೈಲ್ ಈ ತರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿದೆ ಗೊತ್ತಾ ಐ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಇನ್ಕ್ರಿಪ್ಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಕೋಡ್ ಇದೆ ಗೊತ್ತಾ, ಈ ಕೋಡ್ನ ನೀವು ಅವ್ರ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಎನೇಬಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎನೇಬಲ್ ಆದ್ಮೇಲೆ ನೀವು ಇಲ್ಲಿ ವಾಟ್ಸಪ್ ಬಂದು ಮತ್ತೆ ಸೇಮ್ ಅದೇ ತರ ನೀವು ಇಲ್ಲಿ ಬಂದು ಇಲ್ಲಿ ಕಾಣ್ತಾ ಇದೆ ಗೊತ್ತಾ ಇನ್ಕ್ರಿಪ್ಷನ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಿಮ್ದು ಇಲ್ಲೊಂದು ಬಾರ್ ಕೋಡ್ ಬಂದಿದೆ. ಇಲ್ಲಿ ಈಗ ನೀವು ಸ್ಕ್ಯಾನ್ ಅಂತ ಕೊಟ್ಟು ಸ್ಕ್ಯಾನ್ ಮಾಡಬೇಕು. ಈಗ ನೋಡ್ತಾ ಇರ್ಬೋದು ನಾನು ಸ್ಕ್ಯಾನ್ ಅಂತ ಬಂದ ಮೇಲೆ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಇಲ್ಲೂ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಿ. ಈಗ ಈ ತರ ಬಂದಿದೆ. ಅಕಸ್ಮಾತ್ ಮೊಬೈಲ್ ಪಕ್ಕ ಇದ್ರೆ ಈ ತರ ಓಕೆ. ಅಕಸ್ಮಾತ್ ಮೊಬೈಲ್ ಪಕ್ಕ ಇಲ್ಲ ಅಂದ್ರೆ ಇಲ್ಲಿ ಶೇರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ಬೋದು. ಆಟೋಮೆಟಿಕ್ ಆಗಿ ಅದು ಹೋಗುತ್ತೆ. ಈ ತರ ಸ್ಕ್ಯಾನ್ ಮಾಡಿದ್ರೆ ಅವರೇ ನಿಮ್ ಜೊತೆ ಚಾಟ್ ಮಾಡ್ತಾ ಇದಾರೆ ಅಂತ ಅರ್ಥ. ಜೊತೆಗೆ ಇದಲ್ಲದೆ ನೀವು ಒಂದು ಸೆಟ್ಟಿಂಗ್ ಬೇರೆ ಆನ್ ಮಾಡಬೇಕು. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕೌಂಟ್ ಅಂತ ಬಂದು ಸೆಕ್ಯೂರಿಟಿ ಅಂತ ಬಂದ್ರೆ ಇದು ಆಫ್ ಆಗಿರುತ್ತೆ. ಶೋ ಸೆಕ್ಯೂರಿಟಿ ನೋಟಿಫಿಕೇಶನ್ಸ್ ಈ ಆಫ್ ಆಗಿರೋದನ್ನ ನೀವು ಆನ್ ಮಾಡ್ಕೊಬೇಕು. ಆವಾಗ ನಿಮ್ದು ಆಟೋಮೆಟಿಕ್ ಆಗಿ ಎಲ್ಲ ಅವರೇ ಚಾಟ್ ಮಾಡ್ತಾ ಇದ್ರ ಬೇರೆ ಚಾಟ್ ಮಾಡ್ತಾ ಇದ್ರ ಪ್ರತಿಯೊಂದು ಗೊತ್ತಾಗುತ್ತೆ. ಇದರಿಂದ ಯಾರೇ ಫೇಕ್ ಮಾಡಿದ್ರು ಗೊತ್ತಾಗುತ್ತೆ. ಈಗ ನೀವು ಅವ್ರ ಜೊತೆ ಫೇಕ್ ಚಾಟ್ ಮಾಡೋದೆಲ್ಲ ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ಈ ವಿಡಿಯೋ ಏನು ಅನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.